ಈಗ ಪೆಟ್ರೋಲ್ ಕೂಡ ಹೇಳಿದ್ರು, ಹೌದಾ? ಪೆಟ್ರೋಲ್ ಕೂಡ ಹೌದು. ಸದ್ಯಕ್ಕೆ ನೀವು ನಾನು ಮುಗಿಸ್ಬಿಡ್ತೀನಿ ಸರ್. ಒಂದ್ ನಿಮಿಷ ಪ್ರಶ್ನೆ, ಆಮೇಲೆ ಮತ್ತೆ ಇದಾಗುತ್ತೆ, ಅದು ಡೈವರ್ಟ್ ಆಗುತ್ತೆ. ಈಗ ಯಾಕೆ ವಿವರವಾಗಿ ಹೇಳಲ್ಲ ಇದನ್ನ? ಏಕಾಏಕಿ ಯಾಕೆ ಹೇಳ್ತಾರೆ ಸರ್? ನಿಮ್ಗೆ ನೋಡಿ, ನೀವು ಹೆಂಗಿಂಗ್ ಅರ್ಥ ಮಾಡ್ಕೊಳ್ಳಿ, ಹಂಗಲ್ಲ ಹಿಂಗಲ್ಲ, ಇವ್ರ ತಲೆಯಲ್ಲಿ ಏನಿದೆ ಅವ್ರ ತಲೆಯಲ್ಲಿ ಯಾಕೆ ಹೇಳ್ತಾರೆ ಸರ್? ಒಂದ್ ನಿಮಿಷ ನೋಡಿ, ಮೊದಲು ಮಾತಾಡ್ದಾಗ್ಲೂ ಕೂಡ ಅಲ್ಲಲ್ಲ, ಮೊದಲು ಮಾತಾಡ್ದಾಗ್ಲೂ ಕೂಡ ಮೋದಿ ಅವರು ಚಿನ್ನವನ್ನ 1 ವರ್ಷಗಳ ಕಾಲ ಮುಂದೂಡಿ ಅಂತ ಹೇಳಿದ್ರು. ಯಾರಿಗೆ ಹೇಳಿದ್ದು? ಒಂದ್ ನಿಮಿಷ ರೀ, 1 ವರ್ಷಗಳ ಕಾಲ ಮುಂದೂಡಿ ಅಂತ ಹೇಳಿದ್ರು. ಹಾಗಾಗಿ ಈ ರೀತಿ ಅಂದ್ರೆ ಸ್ಪೆಸಿಫಿಕ್ ಆಗಿಲ್ಲ, ಒಂದು ಸ್ಪಷ್ಟನೆ ಕರೆಕ್ಟ್ ಕೊಟ್ಟಿಲ್ಲ ಅಂತ ಆರೋಪ. ಅಲ್ಲ ಹಾಗೆ ಆಗುತ್ತೆ. ನಾವು ಅದಕ್ಕೆ ಇಂತ ತಜ್ಞರನ್ನ ಅದು ಏನ್ ಮಾತಾಡ್ಬೇಕು. ಇವತ್ತು ಚಿನ್ನ ಮಾರಿ ಅಂದ ತಕ್ಷಣ ಯಾವ್ದೇ ಸೀಟು ಆತ್ಮಾನಂದ್ ಅವರೇ, ಈಗೆಲ್ಲ ಚರ್ಚೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾಕೋ ನಾವು ಇಷ್ಟು ಈಗ ಅವರು ಆರಂಭದಲ್ಲಿ ಹೇಳಿದ್ರು ನಾವು ಸುಭದ್ರವಾಗಿರ್ಬೇಕಿತ್ತು, ಆರ್ಥಿಕ ಸ್ಥಿತಿ ಮಾಡ್ಕೊಳ್ಳೇಬೇಕು. ನೀವು ಪಕ್ಕದ ರಾಷ್ಟ್ರಗಳು, ಬೇರೆ ದೂರಕ್ಕೆ ಬೇಡಿ, ನೀವು ಪಾಕಿಸ್ತಾನ, ಶ್ರೀಲಂಕಾ, ಪಕ್ಕದ ನೆರೆ ರಾಷ್ಟ್ರಗಳಲ್ಲಿ ಇವತ್ತು ಪೆಟ್ರೋಲ್ ರೇಟ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್. ಇವತ್ತು ನಾವೆಷ್ಟು ಸುಭದ್ರವಾಗಿದ್ದೀವಿ. ಮತ್ತೆ ಒಂದು ಪ್ರಶ್ನೆ ಅವ್ರ ವಿಚಾರಕ್ಕೆ ಬಂದಾಗ ಒಂದು ಉತ್ತರ. ಅವ್ರು ಎಷ್ಟು ದಿನ ಪ್ರಧಾನಮಂತ್ರಿಗಳಾಗಿದ್ರು? ಕೇವಲ 9 ತಿಂಗಳು. ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು 12 ವರ್ಷ ಪೂರೈಸಿದ್ದಾರೆ. ಅದಕ್ಕೆ ಹೇಗೇನೆ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯ. ಅಲ್ಲಲ್ಲ, ನೀವು ಅವ್ರು ಹೇಳಿದ ತಕ್ಷಣ ಒಪ್ಕೊಬಿಟ್ರು. ಇದು ಯಾಕೆ ಒಪ್ಕೋತಿಲ್ಲ ಅಂದ್ರೆ ಅವಾಗಿನ ಪರಿಸ್ಥಿತಿ ನೋಡ್ರಿ, ಅವಾಗಿನ ಪರಿಸ್ಥಿತಿ ದೇಶವನ್ನ ದೇಶದ ಜನ ನರೇಂದ್ರ ಮೋದಿ ಅವರಿಗೆ ಇವತ್ತು ಕೂಡ ಶಾಸ್ತ್ರಿ ಅವರನ್ನು ಎಕ್ಸಾಂಪಲ್ ಕೂಡ ದೇಶದ ಜನ ನಿಂತಿದ್ದಾರೆ ಅವ್ರ ಜೊತೆ. 60% ಜನ ಚಿನ್ನ ತೆಗೆದನ್ನ ನಿಲ್ಸಿದ್ದಾರೆ, ಅವ್ರ ಜೊತೆಗೆ ನಿಂತಿದ್ದಾರೆ ಅಂತ ತಾನೇ ಅರ್ಥ. ಫೈನ್, ಅವ್ರ ಜೊತೆ ನಿಂತಿದ್ದಾರೆ, ಹಂಗ ಹೇಳೋರು ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಆಮ್ ಆದ್ಮಿ ಪಕ್ಷದವರಾಗಿ ನೀವು ಸಾಮಾನ್ಯ ಜನರ ಧನಿಯಾಗಿ ಈಗ ನೀವು ಮಾತನಾಡಬೇಕು. ಈಗ ಬರೀ ವಿರೋಧಿಸೋದು ಅಷ್ಟೇ ಅಲ್ಲ, ಏನು ಪರ್ಯಾಯ ವ್ಯವಸ್ಥೆ ಏನ್ರಿ ಈ ಟೈಮಲ್ಲಿ ಹಿಂಗಿದೆ ಸರ್? ನೋಡಿ, ಇವತ್ತು ನಮ್ಮ ದೇಶದ ಸ್ಥಿತಿ ಅಲ್ಲ, ನಾವು ಪರಿಹಾರದ ಬಗ್ಗೆ ಮಾತಾಡ್ತೀವಿ. ಪರಿಹಾರದ ಬಗ್ಗೆ ನಾನು ಹೇಳ್ತಿದ್ದೀನಿ. ಇವತ್ತಿನ ದಿನ ಚಿನ್ನ ಮಾರಿ ಚಿನ್ನ ತಗೊಳ್ಳಿ ಅನ್ನೋದಕ್ಕಿಂತ ಮುಖ್ಯವಾಗಿ ತುಂಬಾ ಅದ್ಭುತವಾದ ಕೆಲಸಗಳು ನಮ್ಮ ದೇಶದಲ್ಲಿ, ದುಡ್ಡು ಉಳಿಸುವಂತ ಕೆಲಸಗಳು ತುಂಬಾ ಇದೆ. ಸ್ವಲ್ಪ ಜೋರಾಗಿ ಹೇಳಿ. ಮೊದಲನೇದಾಗಿ ಈ ಏನು ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳಿದ್ದಾರೆ, ಸೆಂಟ್ರಲ್ ಅಧಿಕಾರಿಗಳಿದ್ದಾರೆ, MP ಗಳು MLAಗಳು, ನಾನು ಕಾಂಗ್ರೆಸ್ ಅವ್ರಿಗೆ ಹೇಳಲ್ಲ, ಲೆಕ್ಕಕ್ಕಿಲ್ಲ. ಈಗ BJP-ನಲ್ಲಿ ಏನು ಲೂಟಿ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ದೇಶದಲ್ಲಿ, ನಾನು ತೋರಿಸ್ತೀನಿ ಯಾರ್ಯಾರ ಹತ್ರ ಇದೆ ಅಂತ ನಾನು ಹೇಳ್ತೀನಿ. ನಾನು ಇವ್ರನ್ನೆಲ್ಲಾರನು ಬಗ್ಗು ಬಡ್ದು ಏನೇನು ಇವತ್ತು CBI ED ರೈಡ್ ಇಟ್ಕೊಂಡು ಕಾಂಗ್ರೆಸ್ನವ್ರನ್ನ ನೀವು ಏಕಾಏಕಿ ತಲೆ ಮೇಲೆ ಹೊಡೆದು ಎಲ್ಲ ಕಿತ್ಕೊಳ್ತಾ ಇದ್ದೀರೋ, ಏನು ಮಾಡ್ತಿದ್ದೀರೋ? ಇದೇ ಕೆಲಸನ BJP ಕೇಳಿ ಸರ್, ಸರ್ ಕೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೆಂಗಿತ್ತು ನನಗೆ ಗೊತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ This is not fair. Don't divert the topic. ವಿಷಯ ತಿರುಚಬೇಡಿ. ಅವ್ರ ಆಮ್ ಆದ್ಮಿ ರೀ. 250 ರೂಪಾಯಿಗೆ SSLC ಮುಗಿಸ್ದೆ ನಾನು. 250 ರೂಪಾಯಿಗೆ ಫಸ್ಟ್ ಇಯರ್ PUC ಮುಗಿಸಿದ್ವಿ. ಇವತ್ತು ನನ್ನ ಮಗಳನ್ನ ಓದಿಸ್ಬೇಕು ಅಂದ್ರೆ 1 ವರ್ಷದಲ್ಲಿ 1.5 ಲಕ್ಷ ಬೇಕಾಗ್ತಾ ಇದೆ ನನಗೆ. ನಾನು ಎಲ್ಲೋಗ್ಲಿ? ನನ್ನ ನಾಟ್ ಎ ಗೌರ್ಮೆಂಟ್ ಎಂಪ್ಲಾಯ್. ಇವತ್ತಿನ ದಿನ ನಿಮ್ಮ BJP-ನಲ್ಲಿ ಎಲ್ಲ ಶಾಸಕರುಗಳು ಗುತ್ತಿಗೆದಾರರಾಗಿದ್ದಾರೆ, ಕೆಲಸ ಇಲ್ಲ. ಸುಮಾರು 1000 ಸಣ್ಣ ಪುಟ್ಟ ಗುತ್ತಿಗೆದಾರರು ಸತ್ತೋಗಿದ್ದಾರೆ ಕೆಲಸ ಇಲ್ಲದೆ. ಒಂದೊಂದು ಬಲ್ಕು ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇವತ್ತು ಮೋಸ ಆಗ್ತಿದೆಯೋ ಅದು ನೇರವಾಗಿ ಹೇಳ್ತೀನಿ, BJP-ನವರಿಂದನೇ ಕಲ್ತಿರೋದು ಕಾಂಗ್ರೆಸ್ನವರು. ಅಲ್ಲಿ ಕೊಟ್ಟಿದ್ದೀರಾ, ನೀವು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರ್ ಕೇಳಿ, ಇಲ್ಲ ಕೇಳಿ ಸರ್, ಕೇಳಿ. ನನಗೆ ಗೊತ್ತು ಸರ್, ಇದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಲ್ಲಿ ಎಲೆಕ್ಷನ್ ನಡಿಬೇಕಾದಾಗ ನಮಗೆ ಕಾರ್ಯಕರ್ತರಿಗೆ ಅವಾಗ ಚಿತ್ರಾನ್ನ ಮೊಸರನ್ನ ಕೊಡ್ತಾ ಇದ್ರು ಸರ್, ದುಡ್ಡು ಕೊಡ್ತಾ ಇರಲಿಲ್ಲ ಸರ್. ಇದೇ BJP ಸರ್ಕಾರಕ್ಕೆ ಮುಂಚೆನೆ ದುಡ್ಡು ನಾನು ಹಂಚಿದ್ದೀನಿ ಸರ್, BJP-ನಲ್ಲಿ ಹಂಚಿದ್ದೀನಿ. 500 ರೂಪಾಯಿಂದ 1000 ರೂಪಾಯಿ ಪರ್ ವೋಟ್. ಇದು ಕಾಂಗ್ರೆಸ್ನಲ್ಲಿ ಮಾಡಲಿಲ್ಲ.
ಬಿಜೆಪಿ ಯಾಕೆ ನೀವ್ ಯಾಕೆ ಹಂಚಿದ್ರಿ ಸರ್? ಸರ್ ನಮ್ಗೆ ಬುದ್ಧಿ ಇರ್ಲಿಲ್ಲ ಸರ್ ಅವಾಗ. ಈಗ ಇವ್ರಿಗೆ ಬುದ್ಧಿ ಇಲ್ಲ ಅಂತ, ಇನ್ನೂ ಬುದ್ಧಿ ಬಂದಿಲ್ಲ ಅಂತ ನೀವು ಇನ್ನೂ ಹೇಳ್ತಾ ಬುದ್ಧಿ ಇದ್ದೀರಿ. ಬಂದಿಲ್ಲ. ಇವತ್ತು ಸರ್ ನಿಮ್ಗೆ ಏನಾರು ಸರ್ ಕೇಳಿ, ನಾನು ಕೇಳೋದು ಕೇಳಿ, ನಿಮ್ಗೆ ಏನಾರು ಅಲ್ಲ, ಇಲ್ಲಿ ಎಲ್ಲಾ ಪಕ್ಷಗಳು ಆ ಕೆಲಸವನ್ನು ಮಾಡ್ತಿದ್ದಾವೆ ಅನ್ನೋ ಜನರಿಗೂ ಗೊತ್ತಿದೆ. ಇಲ್ಲ, ಹಿಂಗಲ್ಲ, ಈ ತರ ಮಾತಾಡಬಾರ್ದು. ಈಗ ನೀವು ನೇರವಾಗಿ ಆಪಾದನೆ ಮಾಡ್ತಾ ಇದ್ರಲ್ಲ, ನಾನು ಇದಕ್ಕೆ ಉತ್ತರ ಕೊಡ್ಲೇಬೇಕು. ನನ್ಗೆ ಅಲ್ಲ, ನೀವು ಒಂದ್ ನಿಮಿಷ ರೀ, ಅದನ್ನ ಕೇಳ್ತೀನಿ. ಒಂದ್ ನಿಮಿಷ, ಆತ್ಮಾನಂದ್ ಅವರೇ, ನಾನು ಕೇಳ್ತೀನಿ ಅದನ್ನ. ಆತ್ಮಾನಂದ್ ಅವರೇ, ದಯವಿಟ್ಟು ನೀವು ಆನಂದದಲ್ಲಿರಿ. ಈಗ ಒಂದ್ ನಿಮಿಷ ಮುಗಿಸಿ ಕೆಲಸ ಇಲ್ಲದೆ ನಾಯಿಗಲ್ದಂಗೆ ಅಲಿತಾರೆ. ಅಲ್ಲ, ಪುಟ್ಟಣ್ಣಗೌಡ್ರೆ, ನೀವು ಒಂದು ಮಾತನ್ನ ನೀವು ಹಿಂತೆಗೆದು, ಯಾಕಂದ್ರೆ ಇದು ಯಾರೋ ಅವ್ರು ಮಾತ್ರ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಹೇಳುವಂತದ್ದು ತಪ್ಪಾಗುತ್ತೆ. ಕಲ್ಸಿದ್ದು ನಾನು ಬಿಜೆಪಿ ಮಾಡ್ತಾರೆ ಏನು ಕಲ್ಸಿದ್ದು? ಇಷ್ಟು ವರ್ಷಗಳ ಕಾಲ ಯಾರು ಅಧಿಕಾರ ಜನಕ್ಕೆ ಕಲ್ಸಿದ್ದು, ಮೊದಲನೇದಾಗಿ ಕಲ್ಸಿದ್ದೆ ಹಂಗಂತ ಏನ್ ಮಾಡ್ತೀರಾ? ಕಲ್ತವ್ರಿಗೆ ಬುದ್ಧಿ ಇರ್ಲಿಲ್ವಾ? ಕಲ್ತವ್ರಿಗೆ ಬುದ್ಧಿ ಇರ್ಲಿಲ್ವಾ? ದಟ್ ಇಸ್ ನಾಟ್ ದ ಪಾಯಿಂಟ್ ಟು ಡಿಸ್ಕಸ್. I got it. ಇದು ತಪ್ಪನ್ನ ಇದು ಈಗ ನೀವೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ, ಏನು ಇದಕ್ಕೆ ಪರಿಹಾರ ಏನು? ಈ ಗೋಲ್ಡ್ ಎಕ್ಸೆಸ್ ಇರೋರು ಯಾರು, ಪ್ಯಾರಾಮೀಟರ್ ಏನು Alternative ಏನು? ಅಲ್ವಾ? ಎಲ್ಲಾ ಬ್ಯಾಂಕ್ಗಳಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಾಕರ್. ಹೌದಾ ಸರ್? ಲಾಕರ್. ಈ ಲಾಕರ್ಗಳಲ್ಲಿ ಎಷ್ಟು ಟೈಮ್ ಇಂದ ಚಿನ್ನ ಇಟ್ಟಿದ್ದಾರೆ, ಯಾವಾಗಿಂದ ಇದೆ, ಎಷ್ಟೆಷ್ಟಿದೆ ಅಂತೇಳಿ ಬ್ಯಾಂಕ್ ಅವ್ರ ಹತ್ರ ಲೆಕ್ಕ ಇದೆಯಾ? ಹೌದು. ಈ ಪ್ರತಿಯೊಂದು ಬ್ಯಾಂಕ್ ಅವ್ರ ಹತ್ರ ಕೂಡ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರತಿ ವರ್ಷ ಆನ್ಯುವಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೋಗುತ್ತೆ. ಬ್ಯಾಂಕ್ ಅವ್ರದ್ದು ಇವ್ರದ್ದು ಇಷ್ಟು FD ಇದೆ, ಇವ್ರು ಇಷ್ಟು ಬಡ್ಡಿ ಇದೆ ಅಂತ ಇನ್ಕಮ್ ಟ್ಯಾಕ್ಸ್ ಪ್ಯಾನ್ ನಲ್ಲಿ ಬರುತ್ತೆ. ಅದೇ ರೀತಿ ಚಿನ್ನದ್ದು ಕೂಡ ಬ್ಯಾಂಕ್ ಅವ್ರು ಕೊಡ್ಲಿ, ಕೊಟ್ಟಾದ್ಮೇಲೆ ಅದೆಲ್ಲ ಎಕ್ಸೆಸ್ ಇರೋರೆ, ಲಾಕರ್ ಇರೋರೆಲ್ಲ ಎಕ್ಸೆಸ್ ಇರೋರೆ. ಬ್ಯಾಂಕ್ ಅವರೇ ಪ್ರಪೋಸ್ ಮಾಡ್ಲಿ, ಈ ಬಡವರ ಹತ್ರ ಬೇಡ. ಬ್ಯಾಂಕ್ ಅವರೇ ಪ್ರಪೋಸ್ ಮಾಡ್ಲಿ, ನೋಡಪ್ಪ ಹಿಂಗಿದೆ, ಅವರು ಇನ್ಶೂರೆನ್ಸ್ ಅದೆಲ್ಲ ಮಾಡ್ತಾರಲ್ಲ ಬ್ಯಾಂಕ್ ಅವರು, ನಮ್ಮ ಹತ್ರ ಇನ್ಶೂರೆನ್ಸ್ ತಗೊಳ್ಳಿ, ಚಿನ್ನ ತಗೊಳ್ಳಿ, ಇದು ಪರ್ಚೇಸ್ ಮಾಡ್ಲಿ, ಅವ್ರಿಗೆ ಲಾಭ ಮಾಡ್ಕೊಡ್ಲಿ, ಅದನ್ನ ಅಲ್ಲೇ ಡೆಪಾಸಿಟ್ ಈಗ ಮಾಡ್ಕೊಳ್ಳಿ. ನನಗೆ ಗೊತ್ತಾಗುತ್ತಾ ಇಲ್ವಾ? ಅಲ್ಲ, ಒಂದು ದಿವಸಕ್ಕೆ 10,000 ರೂಪಾಯಿ ಖರ್ಚು ಮಾಡಿದ್ರೆ ಮಿನಿಮಮ್ ಅಂತ ಹೇಳೋರು ಇದ್ದಾರೆ. ಹೌದಾ? ನಂಗೆ 500 ರೂಪಾಯಿ ಸಾಕಪ್ಪ, ಅದು ಮಿನಿಮಮ್ ಅಂತ ಹೇಳೋರು ಇದ್ದಾರೆ. ಅಂದ್ರೆ ಆ ಕ್ರೈಟೀರಿಯಾ ಅದನ್ನ ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಖಂಡಿತ. ಅದಕ್ಕೆ ಸ್ಕೀಮ್ ಸರ್, ಫಾರ್ಮಲ್ ಸ್ಕೀಮ್ ಬರಬೇಕು. ಈಗ ಪಹಲ್ ಸರ್, ಗ್ಯಾಸ್ ಇದು ವಾಲಂಟ್ರಿ ಇದು ಮಾಡುವಾಗ ಒಂದು ಸ್ಕೀಮ್ ಬಿಟ್ಟಿದೆ, ಪಹಲ್ ಅಂತ ನನಗೆ ಗೊತ್ತಿದ್ದಂಗೆ. ಆ ತರ ಫಾರ್ಮಲ್ ಸ್ಕೀಮ್ ಬಿಡ್ಲಿ. ಇದು 2-4% ಒಂದು ಫಾರ್ಮಲ್ ಸ್ಕೀಮ್ ನ ಬಿಟ್ಟಾಗ ಅದು ಎಲ್ರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿ. ಆರ್ಥಿಕ ತಜ್ಞರು ಹೇಳ್ದಂಗೆ ಸುಬ್ರಹ್ಮಣ್ಯ ಅವರು ಲಾಕರ್ ಇಟ್ಟವರೆಲ್ಲ ಎಕ್ಸಸ್ ಇಟ್ಟಿದ್ದಾರೆ ಅನ್ನೋದಲ್ಲ, ಕೆಲವು ಡ್ಯೂರೇಷನ್ ವಿಲ್ ಡಿಸೈಡ್. ಗೊತ್ತಾಯ್ತು, ಅವನೆಷ್ಟು ದೊಡ್ಡ ಬಂಗ್ಲೆ ಕಟ್ಟಿ ಸೆಕ್ಯೂರಿಟಿ ಇಟ್ಟಿ ಎಂತಾಕಿ ಮಡಗಿಸ್ಕೊಂಡಿದ್ರು, ಬ್ಯಾಂಕ್ ಇಸ್ ದ ಸೇಫ್, ಲಾಕರ್ ಅಲ್ಲಿ ಇಟ್ಟಿದ್ದೀನಿ ಅಂತ. ಲಾಸ್ಟ್ ಪಾಯಿಂಟ್ ಸರ್, ದೇಶವನ್ನ ನಡೆಸುವಾಗ ಕಳೆದ 12 ವರ್ಷಗಳಿಂದ ಅಲ್ಲ ಈಗ ಸೊಲ್ಯೂಷನ್ ಬಗ್ಗೆ ಮಾತಾಡೋದು ಬರೀ ಟೀಕೆ ಅಲ್ಲ. ಅದು ಆಯ್ತು ರೀ, ಪಾಸ್ಟ್ ಆಯ್ತು, ನೀವು ಇಂದ್ರ ಚಂದ್ರ ಶೂರ ಆಯ್ತು, ಅಲ್ಲ ಈಗ ಏನ್ ಮಾಡ್ಬೇಕು ಅದನ್ನ ಹೇಳಿ. ಇವತ್ತು ಕೂಡ ಆರ್ಥಿಕವಾಗಿ ಡಾಲರ್ ಬೆಲೆ ಕುಸಿತ ಕಾಣ್ತಿರೋದು ಯಾವ ಕಾರಣದಿಂದ? ನಮ್ಮ ರೂಪಾಯಿ ಬೆಲೆ ಯಾಕೆ ಕುಸಿತ ಆಗ್ತಿದೆ? ಡಾಲರ್ ಬೆಲೆ ಚಿನ್ನದ ಒಂದಿಂದ್ರನೇ ಆಗ್ತಾ ಇದೆಯಾ? ಅಥವಾ ವ್ಯಾಪಾರ ವಹಿವಾಟುಗಳು, ವಿನಿಮಯ, ಆಮದು, ರಫ್ತು, ಬರೀ ಚಿನ್ನ ಪೆಟ್ರೋಲ್ ಅಷ್ಟೇ ಅಲ್ಲ ಈ ದೇಶ ಅವಲಂಬಿತವಾಗಿರೋದು. ಆಹಾರ ಪದಾರ್ಥಗಳಾಗಿರ್ಬಹುದು, ಮತ್ತೊಂದು ಎಲೆಕ್ಟ್ರಾನಿಕ್ ಗೂಡ್ಸ್, ಹೈಯೆಸ್ಟ್ ಚಿನ್ನ ನಾವೇ ತಗೊಳ್ಳೋದು ದೇಶದಲ್ಲಿ ತಗೋತಿದ್ದೀವಿ. ಅಮೂಲಾಗ್ರವಾಗಿ ಚಿಂತನೆ ಮಾಡುವಂತ ಒಬ್ಬ ಆರ್ಥಿಕ ಸಲಹೆಗಾರರು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿದೆ. ಅದು ಇಲ್ಲದೆ ಇರೋದ್ರ ಕಾರಣ ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ. ಚಿನ್ನ ಮತ್ತು ಡೈಮಂಡ್ ಮತ್ತು ಇಬ್ಬರು ಕಂಪನಿಗಳ ವಹಿವಾಟಿನ ಗುತ್ತಿಗೆದಾರರಾಗಿ ಸರ್ಕಾರ ನಡ್ಕೋತಾ ಇದೆ. ಹಾಗಾಗಿ ಇವತ್ತಿನ ದೇಶದ ಅವರು ಯಾರು ಮುಂದೆ ಒಂದು ಪ್ರೆಸ್ ಮೀಟ್ ಅದು ಆರ್ಥಿಕ ವ್ಯವಸ್ಥೆಗಳನ್ನು ಹೇಳ್ಬೇಕಾಗಿರೋ ಸಂಸ್ಥೆ ಏನು ಚರ್ಚೆ ಮಾಡಕ್ಕೆ ಕೈಗೊಂಬೆ ಆಗಿದೆ. ಏನಾದ್ರು ಮಾತಾಡಿದ್ರೆ ಅವ್ರು ಸಣ್ಣದು ಈ ಚಿನ್ನ ಇದು ತಗೊಳ್ಳೇಬಾರ್ದು ಅನ್ನೋದಾದ್ರೆ ನಾನು ನೇರವಾಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ, ಇವತ್ತು 15,000 ರೂಪಾಯಿ ಚಿನ್ನ ಇದೆ ಸ್ವಾಮಿ, 15,000 ರೂಪಾಯಿ ಚಿನ್ನ ಇದೆ ಸ್ವಾಮಿ, ಇದನ್ನ 1 ವರ್ಷ ತಗೊಳ್ಳೋದಿಲ್ಲ, 2,000 ರೂಪಾಯಿಗೆ 3,000 ರೂಪಾಯಿಗೆ ತಗೊಂಬತ್ತೀರಾ ಹೇಳಿ ನಿಲ್ಲಿಸ್ಬಿಡ್ತೀವಿ ಚಿನ್ನ ತಗೊಳ್ಳೋದು. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಓಕೆ, ಅಂದರೆ ಎಲ್ಲವನ್ನೂ ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ಕೂತ್ಕೊಂಡ್ರೆ ರಾಜಕಾರಣ ಒಂದು ಆ ಲೇಪನ ಇಲ್ಲದೆ ಹೋದರೆ ನಿಜಕ್ಕೂ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆದರೆ ರಾಜಕಾರಣ ಅನ್ನುವ
ಆ ಒಂದು ಕುತಂತ್ರವನ್ನು ಬಳಸಿದ್ರೆ ಮಾತ್ರನೇ ನಾವು ಸರಿಯಾದಂಥ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳ್ತಾ ಈ ಹೊತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.